ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವೇನೇ ಹೇಳಿ ಗುರು, ಈ ರಾತ್ರಿ ಹೊತ್ತಲ್ಲಿ ಸಿಟಿನಲ್ಲಿ ಬೈಕ್ ತಗೊಂಡು ಸ್ಪೀಡಾಗಿ ರೈಡ್ ಮಾಡ್ತಾ ಹೋದಂತೆಲ್ಲ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ನೋವುಗಳೆಲ್ಲ ಮಾಯ ಆಗಿ ಸಂತೋಷ ಅನ್ನೋದು ಚಿಗುರೊಡೆಯುತ್ತೆ. ನಿಜವಾಗ್ಲೂ ಕ್ಷಣಿಕವಾಗಿ ಆ ನೋವನ್ನೆಲ್ಲ ಮರೆತು ಖುಷಿಯಾಗಿರ್ತೀವಿ. ಹಾಗೆ ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ಒಂದು ನಿಜವಾದ ಮಾತು ಹೇಳ್ತೀನಿ ನೋಡಿ. ಈ ಪ್ರಪಂಚದಲ್ಲಿ ಪ್ರೆಸೆಂಟು ಈ ದಡ್ರೆಲ್ಲ ಬುದ್ಧಿವಂತರ ಥರ ನಾಟಕ ಮಾಡ್ತಾ ಇರ್ತಾರೆ. ಅವಾಗ ಏನು ಮಾಡ್ಬಿಡೋಕು, ಈ ಬುದ್ಧಿವಂತರೆಲ್ಲ ಸುಮ್ಮನೆ ಬಿಡಬೇಕು. ಯಾಕಂದರೆ ಈ ದಡ್ರೆಲ್ಲ ಬುದ್ಧಿವಂತರ ಥರ ನಾಟಕ ಮಾಡ್ತಿದ್ದಾರೆ ಅಂದಮೇಲೆ ಅಲ್ಲಿ ಬುದ್ಧಿವಂತರಿಗೆ ಬೆಲೆನೇ ಇರಲ್ಲ. ಹೋಗಲಿ ಬಿಡಿ, ಪ್ರಪಂಚನೇ ಆಗಿದೆ. ಸದ್ಯ ಇವತ್ತು ನಾವು ನೋಡೋಕ್ಕೆ ಹೊರಟಿರುವ ಜಾಗ ಯಾವುದಪ್ಪ ಅಂದರೆ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಒಂದು ಕಟ್ಟಡ. ಅದು ಬೆಂಗಳೂರಲ್ಲಿದೆ. ಅದಿದಲ್ಲ, ಇದು 2ನೇ ಸ್ಥಾನ ಇದೆ. ಅಂದರೆ ಬೆಂಗಳೂರಿಗಿಂತ ಸ್ವಲ್ಪ ಚಿಕ್ಕದು. ಅದನ್ನು ನಾವು ನೋಡೋಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ರಾತ್ರಿ ಹೊತ್ತಲ್ಲಿ. ಬನ್ನಿ ಮುಂದ್ಗಡೆಯಿಂದ ನೋಡೋಣ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ ಗುರು? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಯಾವಾಗ ನಗಿಸ್ತಾ ಇರಿ, ಖುಷಿಯಾಗಿರಿ ಗೈಸ್. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಕಟ್ಟಡ ಅದು ಬುರ್ಜ್ ಖಲೀಫಾ ದುಬೈಯಲ್ಲಿದೆ. ಹಾಗೆ ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ಎತ್ತರವಾದ ಕಟ್ಟಡ ಅದು ಬೆಂಗಳೂರಲ್ಲಿದೆ. ಅದು 155 ಫ್ಲೋರ್ ಇದೆ ಅಂತೆ. ಹಾಗೆ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ 2ನೇ ಕಟ್ಟಡ ಅದು ಮಂಗಳೂರಲ್ಲಿದೆ. ಅದರ ಹೆಸರು ಏನಪ್ಪ ಅಂದರೆ, ಸದ್ಯ ಹೆಸರಿಟ್ಟಿರೋದು ತೋರಿಸ್ತಾ ಇದ್ದೀನಿ. ಕಟ್ಟಡ ಕಟ್ತಾ ಇದ್ದಾರೆ. ವೆಸ್ಲಿನ್ ಸಿಗ್ನೇಚರ್ ಅಂತ ಇದೆ ನೇಮ್ ಬಂದುಬಿಟ್ಟು. ತುಂಬ ಎತ್ತರ ಇದೆ, ಇನ್ನು ಕಟ್ತಾ ಇದೆ, ಪ್ರೊಸೆಸ್ ನಡೀತಾ ಇದೆ. ಅದರಲ್ಲೇ ತೋರ್ಸೋಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ.